ಎಲ್ರಿಗೂ ನಮಸ್ಕಾರ. ಇವತ್ತು ಜೋಳದ ರೊಟ್ಟಿ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ. ನಾನು ಮಾಡುವಂಥ ಮೆಥಡಲ್ಲಿ ಜೋಳದ ರೊಟ್ಟಿ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡದೇ ಇರೋ ಬರೋರು ಕೂಡ ಮಾಡ್ಬೋದು. ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮಾಡಿ ತಿನ್ನಿ, ಆರೋಗ್ಯವಾಗಿರಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಜೋಳದ ರೊಟ್ಟಿ. ನಾನು ಮಾಡುವಂಥ ಈಸಿ ಮೆಥಡಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ಕೂಡ ಮಾಡ್ಬೋದು. ಹಾಗೆ ನೋಡಿ, ಅರ್ಧ ಗಂಟೆಯಲ್ಲಿ ಇಷ್ಟೊಂದು ರೊಟ್ಟಿ ಮಾಡಿದ್ದೀನಿ. ನೀವು ಕೂಡ ಕಲಿಬೋದು. ಜೋಳದ ರೊಟ್ಟಿ ಏನು ಭಾಳ ದೊಡ್ಡ ಕಷ್ಟ ಅಂತ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇವತ್ತು ರೊಟ್ಟಿ ಕಾಂಬಿನೇಷನ್ಗೆ ನೋಡಿ ಎಣ್ಗಾಯಿ ಪಲ್ಯ ಮಾಡಿದ್ದೀನಿ. ಉತ್ತರ ಕರ್ನಾಟಕದ ಎಣ್ಗಾಯಿ ಪಲ್ಯ, ಜೋಳದ ರೊಟ್ಟಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನೀವು ಕೂಡ ರೊಟ್ಟಿ ಮಾಡೋದನ್ನು ಕಲಿಬೋದು. ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ನೀರು ಕಾಯಲಿಕ್ಕೆ ಇಡಬೇಕು. ಒಂದು ಎರಡು ಗ್ಲಾಸಷ್ಟು ನೀರಿದೆ ನೋಡಿ. ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನೀರು ಕುದೀತಾ ಇದೆ. ಜೋಳದ ಹಿಟ್ಟು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನೀರಿಗೆ ಹಾಕ್ತಾಯಿದ್ದೀನಿ. ಕುದೀತಾ ಇರೋ ನೀರಿಗೆ ಒಣ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟು ಆ ನೀರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೋಬೇಕು ನೋಡಿ. ಈ ಥರ ಈ ನೀರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಒಣ ಹಿಟ್ಟನ್ನು ಹಾಕ್ಕೋಬೇಕು. ಜೋಳದ ಹಿಟ್ಟು ನೋಡಿ, ಈ ಥರ ಮುದ್ದೆ ಆಗಬೇಕು. ಗಂಟು ಇರಬಾರ್ದು. ಈ ಥರ ಇದ್ದರೆ ನಮಗೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಇವಾಗ ಇದು ರೆಡಿಯಾಗಿದೆ. ಆಫ್ ಮಾಡಿಬಿಡೋಣ. ಇವಾಗ ಲಟ್ಟಣಿಕೆ ತೊಗೊಂಡಿದ್ದೀನಿ ರೊಟ್ಟಿ ಉದ್ದಲಿಕ್ಕೆ. ಹಾಗೆ ಒಂದು ಪ್ಲಾಸ್ಟಿಕ್ ಕವರು ಮತ್ತು ಕತ್ತರಿ, ಇದು ಟೇಪು. ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ನೋಡಿ. ಈ ಥರ ಸಮವಾಗಿ ಕಟ್ ಮಾಡ್ಕೋಬೇಕು. ಆದರೆ ನಮಗೆ ಈ ಥರ ಕವರ್ ಸುತ್ತಕೊಂಡ್ರೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ. ಎಲ್ಲೂ ಹರಿಯಲ್ಲ. ನಾವು ಹೇಗೆ ಲಟ್ಟಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಸೈಡಿಗೂ ಕೂಡ ಕಟ್ ಮಾಡ್ಕೋಬೇಕು. ಇವಾಗ ಇದು ಇಷ್ಟು ಅಗಲ ನಮಗೆ ಸಿಕ್ಕಿದೆ. ಇವಾಗ ಇದನ್ನು ಈ ಥರ ಲಟ್ಟಣಿಗೆ ಈ ಥರ ಇಟ್ಕೋಬೇಕು. ನೀಟಾಗಿ ಸುತ್ಕೋಬೇಕು. ಕ್ಲೀನಾಗಿ ನೀಟಾಗಿ ಸುತ್ಕೋಬೇಕು. ಗಟ್ಟಿಯಾಗಿ ಇಟ್ಕೋಬೇಕು. ಲೂಸಾಗಿ ಇರಬಾರ್ದು ನೋಡಿ. ಈ ಥರ ನೋಡಿ. ಈ ಥರ ಸುತ್ಕೊಂಡ್ಮೇಲೆ ಇದಕ್ಕೆ ಗಮ್ಮು ಟೇಪ್ ಹಾಕಬೇಕು. ಆ ಕಡೆ ಈ ಕಡೆ ಟೇಪ್ ಹಾಕ್ಕೊಂಡ್ರೆ ನಮಗೆ ಎಲ್ಲೂ ಕವರು ಬಿಡಲ್ಲ ನೋಡಿ. ಈ ಥರ ಸುತ್ಕೋಬೇಕು. ಇವಾಗ ರೆಡಿಯಾಗಿದೆ. ಈ ಕಡೆಯೂ ಹಾಗೆ
ಟೈಟಾಗಿ ಹಿಡ್ಕೊಂಡು ಈ ಥರ ಇಲ್ಲಿ ಕೂಡ ಗಮ್ ಟೇಪ್ ಹಾಕ್ಕೋಬೇಕು. ನೋಡಿ ಈ ಥರ ಸೈಡಿಗೆ ಈ ಕಡೆ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೋಬೇಕು. ಇವಾಗಿದು ರೆಡಿಯಾಗಿದೆ. ರೊಟ್ಟಿ ಎಷ್ಟು ಉದ್ದಿದ್ರೂ ಕೂಡ ಹರಿಯಲ್ಲ, ನಮಗೆ ಎಲ್ಲೂ ಮುರಿಯುತ್ತೆ ಹರಿಯುತ್ತೆ ಅನ್ನೋದು ಟೆನ್ಷನ್ ಇರಲ್ಲ. ಹೆಂಗೆ ಲಟ್ಟಿಸ್ತೀವೋ ಹಂಗೆ ಬರುತ್ತೆ. ಇವಾಗ ಮುದ್ದೆ ಕೂಡ ರೆಡಿಯಾಗಿದೆ ಅಲ್ಲ, ಇವಾಗ ಇದನ್ನು ಇಲ್ಲಿ ಹಾಕ್ಕೋತೀನಿ. ನೀವು ಮಣೆ ಮೇಲೆ ಮಾಡ್ಕೋಬೇಕಂದ್ರೆ ಅಗಲವಾದ್ರೆ ಒಂದು ಏನಾದರೂ ತಟ್ಟೆ ಥರ ಇರ್ತಿತ್ತಲ್ಲ ಬೇಸನ್ನು, ಅದರಲ್ಲಿ ಕಲಿಸ್ಕೋಬೋದು. ನಾನು ಕಲ್ಲ ಮೇಲೆ ಮಾಡ್ತೀನಿ, ಹಾಗಾಗಿ ಕಲ್ಲ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಬೇಕು, ತಣ್ಣೀರು. ಇವಾಗ ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಒಣ ಹಿಟ್ಟನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ಒಣ ಹಿಟ್ಟು ಹಾಕ್ಕೋಬೇಕು. ಒಬ್ಬೊಬ್ಬರು ಬಿಸಿ ನೀರು ಮಾಡಿ ಕೂಡ ಒಣ ಹಿಟ್ಟಿಗೆ ಕುದೀತಾ ಇರೋ ನೀರು ಕೂಡ ಮಿಕ್ಸ್ ಮಾಡಿ ಒಣ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಮುದ್ದೆ ಮಾಡಿ ಈ ಥರ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಜಿಗಿಯಾಗಿ. ನೋಡಿ, ಸ್ವಲ್ಪ ಬಿಸಿ ಇರುತ್ತೆ, ಸೌಟಲ್ಲಿ ಈ ಥರ ಕಲಿಸ್ಕೋಬೇಕು. ಬಿಸಿ ಇರುತ್ತೆ, ಕೈ ಸುಡುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಬೇಕು ಅನ್ನಿಸ್ತಾ ಇದೆ, ಹಾಕ್ಕೊಳ್ತೀನಿ. ಇವಾಗ ಸಾಕು ಒಣ ಹಿಟ್ಟು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ತಣ್ಣೀರು ಕಲಿಸ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಜಿಗಿ ಬರೋ ತನಕ ಕಲ್ಲಿಗೆ ನಾದ್ತಾ ಇರಬೇಕು, ಚೆನ್ನಾಗಿ ನಾದಬೇಕು. ಆದರೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು. ಮೆತ್ತಗಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಇಷ್ಟು ಹಿಟ್ಟನ್ನು ತಗೋಬೇಕು. ಇದನ್ನು ಕೂಡ ಚೆನ್ನಾಗಿ ನಾದಬೇಕು. ನಾನು ತೋರಿಸ್ತಾ ಇರೋ ಮೆಥಡಲ್ಲಿ ಮಾಡಿದರೆ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೋಬೋದು. ನೋಡಿ, ಹೀಗೆ ನೋಡಿ, ಇಷ್ಟು ಉಳ್ಳಿ ತೊಗೊಂಡಿದ್ದೀನಿ. ಈ ಥರ ಮಾಡಿ ಒಣ ಹಿಟ್ಟನ್ನು ಹಾಕ್ಕೋಬೇಕು. ಈ ಥರ ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ನಾದ್ಕೋಬೇಕು.
ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ. ರೊಟ್ಟಿ ಮಾಡೋದೇನು ಕಷ್ಟನೇ ಇಲ್ಲ, ಅದು ನಮಗೆ ಮಾಡೋಕ್ಕೆ ಬರೋವರೆಗೂ ಅಷ್ಟೇ ಕಷ್ಟ. ಆಮೇಲೆ ಬಂದಾದಮೇಲೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ. ಇವಾಗ ಇದು ರೊಟ್ಟಿಗೆ ರೆಡಿಯಾಗಿದೆ. ಇಲ್ಲಿ ಹಂಚು ಕಾದಿದೆ. ಇದಕ್ಕೆ ಇವಾಗ ರೊಟ್ಟಿ ಹಾಕ್ಕೊಳ್ತೀನಿ. ನೋಡಿ, ಇದಕ್ಕೆ ನೀರನ್ನು ಈ ಥರ ಬಟ್ಟೆಯಿಂದ ಮೇಲ್ಗಡೆ ಸವರ್ಕೋಬೇಕು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂತು. ಇಷ್ಟು ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿನ. ರೊಟ್ಟಿ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ನಾವು ದಿನಾ ರೊಟ್ಟಿ ಮಾಡ್ತೀವಿ, ನಮಗೆ ದಿನ ರೊಟ್ಟಿ ಬೇಕೇ ಬೇಕು. ನಾನು ಮಾಡೋದು ಈ ಥರ. ನಾನು ಮಾಡೋ ಮೆಥಡಲ್ಲಿ ನೀವು ಮಾಡಿದರೆ ಬೇಗನೆ ರೊಟ್ಟಿ ಮಾಡಿ ಕಲಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ಥರ ಸೈಡಿಗೆ ಒತ್ತಿ 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 ಈ ಥರ ನೋಡಿ ಬೇಯಿಸ್ಕೋಬೇಕು. ಸೈಡಿಗೆಲ್ಲ ಬೆಂದಿರಲ್ಲ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾಯಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇನ್ನೊಂದು ರೊಟ್ಟಿ ಮಾಡಿನ ತೋರಿಸ್ತೀನಿ. ಈ ಥರ ಹುಳ್ಳಿ ಮಾಡಿಕೊಂಡು ಈ ಥರ ಒಣ ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಆಯಿತು. ನೋಡಿ ಈ ಥರ ಮಾಡ್ಕೋಬೇಕು. ಜಾಸ್ತಿ ಒತ್ತಿ ಹಿಡಿಬಾರ್ದು. ನೋಡಿ ರೆಡಿಯಾಗಿ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಈ ಥರ ಬಡಿಬೇಕು. ಬಡಿದು ಆಮೇಲೆ ಈ ಥರ ನಾದ್ಕೋಬೇಕು. ಈ ಕಟ್ಟಿರ್ತೀವಲ್ಲ ಕವರು, ಇದರಿಂದ ನಮಗೆ ಈಸಿ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾವು ಹೇಗೆ ಲಟ್ಟಿಸ್ತೀವೋ ಹಾಗೆ ಬರುತ್ತೆ ರೊಟ್ಟಿ. ಇದು ರೆಡಿಯಾಗಿದೆ. ಇವಾಗ ಹಂಚಿಗೆ ಸ್ವಲ್ಪ ಬಟ್ಟೆನ ಸವರ್ಕೊಂಡು ಇನ್ನೊಂದು ರೊಟ್ಟಿನ ಹಾಕ್ಕೊತೀನಿ. ಇವಾಗ ಇದು ಕೂಡ ನೋಡಿ ಉಬ್ಬಿ ಬರ್ತೈತೆ ರೊಟ್ಟಿ. ಇಷ್ಟು ಸುಲಭವಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ನಾನು ಮಾಡಿ ತೋರಿಸಿರುವಂಥ ಈ ರೊಟ್ಟಿ ಮಾಡೋ ಮೆಥಡ್ಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ ಇದು ಕೂಡ ರೆಡಿ ಆಯಿತು ರೊಟ್ಟಿ.